ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ದ್ಯಾವಪ್ಪನಗುಡಿಯಲ್ಲಿ ದ್ಯಾವಪ್ಪ ತಾತನ ವಿಶೇಷ ಜಾತ್ರಾ ಮಹೋತ್ಸವ ಹಾಗೂ ದನಗಳ ಜಾತ್ರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ದ್ಯಾವಪ್ಪನಗುಡಿಯಲ್ಲಿ ದ್ಯಾವಪ್ಪನ ತಾತನವರ ವಿಶೇಷ ಜಾತ್ರಾ ಮಹೋತ್ಸವ ಹಾಗೂ ದನಗಳ ಜಾತ್ರೆ ಬಹಳ ವಿಜೃಂಭಣೆಯಿಂದ ನಡೆಯಿತು. ಜಾತ್ರೆಯಲ್ಲಿ ಪಾನಕ, ಮಜ್ಜಿಗೆ, ಹೆಸರು ಬೇಳೆಯ ಟ್ರ್ಯಾಕ್ಟರ್ಗಳು, ಭಕ್ತಾದಿಗಳಿಗಾಗಿ ಟ್ರ್ಯಾಕ್ಟರ್ಗಳಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ವ್ಯವಸ್ಥೆ ಮಾಡಿದ್ದರು. ದ್ಯಾವಪ್ಪನಗುಡಿಯ ದೇವಾಲಯದ ವತಿಯಿಂದ ಸಾವಿರಾರು ಭಕ್ತಾದಿಗಳಿಗೆ ಅನ್ನಸಂತರ್ಪಣೆಯನ್ನು ಸಹ ಏರ್ಪಡಿಸಿದ್ದರು. ವಿಶೇಷವಾಗಿ ರಾಗಿ ಮುದ್ದೆ, ಅವರೆಕಾಳು ಸಾರು ಭಕ್ತಾದಿಗಳಿಗೆ ಏರ್ಪಡಿಸಿದ್ದರು. ಭಕ್ತಾದಿಗಳು ಜಾತ್ರೆಯಲ್ಲಿ ಸಂತಸದಿಂದ ಪಾಲ್ಗೊಂಡಿದ್ದರು. ದ್ಯಾವಪ್ಪ ತಾತನಿಗೆ ಭಕ್ತಾದಿಗಳಿಂದ ಅಭೂತಪೂರ್ವ ಪೂಜೆಗಳನ್ನು ಮಾಡಿಸುತ್ತಿದ್ದರು. ದನಕರುಗಳಿಗೆ ತೊಂದರೆಯಾದಾಗ ದ್ಯಾವಪ್ಪನಗುಡಿಗೆ ಬಂದು ಪೂಜೆಯ ಜೊತೆಗೆ ಉಪ್ಪನ್ನು ಪೂಜಿಸಿ ದನಕರುಗಳಿಗೆ ಆ ಉಪ್ಪನ್ನು ನೀರಿನ ಜೊತೆಗೆ ಹಾಕಿದರೆ ದನಕರುಗಳಿಗೆ ಆಗಿರುವ ತೊಂದರೆಗಳು ನಿವಾರಣೆಯಾಗುತ್ತದೆ ಎಂಬುದು ಇಲ್ಲಿನ ಪ್ರತೀತಿ. ಇಲ್ಲಿಗೆ ಬರುವ ಭಕ್ತರು ನಂಬಿಕೆಯ ಸಹ ಆಗಿತ್ತು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ವೀರೇಗೌಡ ಅಂತ, ದ್ಯಾವಪ್ಪ ತಾತನವರ ಮರಿಮಗ ನಾನು. ದ್ಯಾವಪ್ಪ ತಾತನವರು ದನಗಳಿಗೆ ಕಾಯಿಲೆ ವಾಸಿ ಮಾಡ್ತಾಯಿದ್ದು, ಊರು ಎಲ್ಲ ಓಡಾಡಿ ಕಾಯಿಲೆ ವಾಸಿ ಮಾಡ್ತಾಯಿದ್ದಂತೆ. ಮತ್ತು ಮನೆಯಲ್ಲಿ ಅವರು ಊಟ ಎಲ್ಲ ದಾನ ಮಾಡ್ತಾಯಿದ್ದಂತೆ. ಆ ಎಲ್ಲ ಕಾರಣಗಳಿಂದ ಅವರು ತೀರ್ಕೊಂಡ ಮೇಲೆ ಶಿಡ್ಲಘಟ್ಟದಲ್ಲಿ ತೀರ್ಕೊಂಡಿದ್ದಾರೆ. ಆಮೇಲೆ ತಗೊಂಬಂದು ಇಲ್ಲಿ ಓಪನ್ ಮಾಡಿ, ಮತ್ತು ಅವರು ಯಾವುದೇ ಕಾರಣಕ್ಕೂ ವೈದ್ಯ ಯಾರಿಗೂ ಕಲಿಸಿರ್ಲಿಲ್ವಂತೆ. ಆ ಕಾರಣದಿಂದ ಸುತ್ತಮುತ್ತಲ ಜನ ಎಲ್ಲನೂ, ನೀವು ಯಾರಿಗೂ ವೈದ್ಯ ಕಲಿಸ್ತಿಲ್ವಲ್ಲ, ಅದಕ್ಕೆ ನಾವು ಏನು ಮಾಡೋದು, ಯಾರ ಹತ್ರ ನಾವು ವೈದ್ಯ ಮಾಡಿಸ್ಬೇಕಾದ್ರೆ ದನಗಳಿಗೆ ಏನು ಮಾಡೋದು ಅಂತ ಕೇಳಿದಾಗ, ನನ್ನ ಸಮಾಧಿ ಹತ್ರ ಉಪ್ಪು ಸಂಗ್ರಹಣೆ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗಿ ನಾನು ನೋಡ್ಕೊತೀನಿ ಅಂತ ಹೇಳ್ತಾ ಇದ್ದಂತೆ. ಅದೇ ಪ್ರಕಾರವಾಗಿ 57ನೇ ಇಸ್ವಿಯಲ್ಲಿ ತೀರ್ಕೊಂಡಿದ್ದಾರೆ. ತೀರ್ಕೊಂಡ್ಮೇಲೆ ಆಮೇಲೆ ಅಲ್ಲಿ ಸಮಾಧಿ ಎಲ್ಲ ಗುಡಿ ಎಲ್ಲ ಕಟ್ಟಿ ಇದು ಮಾಡಿದ್ದಾರೆ. ಹಾಗೆ ಶ್ರೀರಾಮನವಮಿ ಹಬ್ಬ ಅಂತ ವಿಶೇಷವಾಗಿ ಆಚರಣೆ ಮಾಡಿ ಅವರ ಒಂದು ಜ್ಞಾಪಕಾರ್ಥವಾಗಿ ಊಟದ ವ್ಯವಸ್ಥೆ ಎಲ್ಲ ಮಾಡ್ತೀವಿ. ಒಂದು ಶ್ರೀರಾಮನವಮಿ ಹಬ್ಬದ ದಿವಸದಿಂದ ಹಿಡಿದು ಹುಣ್ಣಿಮೆವರೆಗೂ ಒಂದು 6ರಿಂದ 8 ದಿನಗಳ ಕಾಲ ಜಾತ್ರೆ ನಡೆಯುತ್ತೆ. ಮತ್ತು ಬಂದವರಿಗೂ ಇಲ್ಲಿನ ವಿಶೇಷತೆ ಏನಂದರೆ ಮುದ್ದೆ ಮತ್ತು ಕಾಳು ಸಾರು. ಎಲ್ಲ ಜನನೂ ಎಲ್ಲ ಥರದವರು ಬಂದು ಮುದ್ದೆ ಊಟ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ದನಗಳ ಜಾತ್ರೆ ಸೇರಿದೆ. ಅವರ ಒಂದು ಇದ್ರ ಮೇಲೆ ತಾತನವರ ಒಂದು ಆಶೀರ್ವಾದ ಇರಲಿ ಅಂತ ದನಗಳ ಜಾತ್ರೆಯನ್ನು ಸಹ ಪಾಪ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಸೇರಿ ಮಾಡಿದ್ದಾರೆ. ಈ ಥರ ನಡೀತಾ ಇದೆ. ಮತ್ತು ನಾಟಕಗಳು ಮತ್ತು ಆರ್ಕೆಸ್ಟ್ರಾ ಈ ಥರ ಒಂದು ನೃತ್ಯ ಎಲ್ಲ ಪ್ರತಿದಿನವೂ ಪ್ರೋಗ್ರಾಮ್ಗಳೆಲ್ಲ ಇದೆ ಅಂತ ಹೇಳ್ತಾ, ಇದು ಜಾತ್ರೆಯಲ್ಲಿ ಪಾನಕದ ಬಂಡಿಗಳೆಲ್ಲ ಬಹಳಷ್ಟು ಬರ್ತವೆ. ಗ್ರಾಮಸ್ಥರೆಲ್ಲೂ ಪಾನಕದ ಗಾಡಿಗಳು ಮತ್ತು ವೇಷಗಳು ಎಲ್ಲ ಬರುತ್ತೆ. ಮತ್ತು ತಾತನವರ ವಂಶ ಇದು ಹುಟ್ಟೂರಾದ ಕೋಟಾಳಿ ಗ್ರಾಮದಿಂದ ಅವರ ಒಂದು ಮೂರ್ತಿಯನ್ನು ಪಲ್ಲಕ್ಕಿ ಉತ್ಸವ ಮಾಡಿಕೊಂಡು ಪಲ್ಲಕ್ಕಿ ಸಹ ಇಲ್ಲಿನ ದೇವಸ್ಥಾನದ ಹತ್ರ ಬರುತ್ತೆ. ಮತ್ತು ಇಲ್ಲಿನ ವಿಶೇಷತೆ ಅಂದರೆ ಜನರೇ ಎಲ್ಲ ತಂದು ಕೊಡ್ತಾರೆ. ಇಲ್ಲಿ ನಾವು ಕೊಂಡ್ಕೊಂಡ್ಬಂದು ಇಲ್ಲಿ ಏನು ಮಾಡೋ ಅಂಥ ಅವಶ್ಯಕತೆ ಇಲ್ಲ, ಎಲ್ಲ ಜನನೇ ತಂದು ಕೊಡ್ತಾರೆ. ಮತ್ತು ಅವ್ರಿಗೆ ನಾವು ಊಟ ಎಲ್ಲ ಮಾಡಿ ಬಡಿಸ್ತೀವಿ.
ಇದು ಬೇರೆ ಜಾತ್ರೆ ಅಲ್ಲದೆ ಬೇರೆ ದಿವಸಗಳು ಕೂಡ ಇಲ್ಲಿ ದಿನಗಳಲ್ಲೂ ಅನ್ನಸಂತರ್ಪಣೆ ಇದೆ ಅಂತ ಹೇಳಿ. ಬೇರೆ ದಿನಗಳಲ್ಲೂ ಸಂತರ್ಪಣೆ ಇದೆ. ಅಂದರೆ ಬುಧವಾರ ಒಂದು ದಿವಸ ರಜಾ ಕೊಡ್ತೀವಿ, ಯಾಕಂದರೆ ಅವ್ರು ಅಡುಗೆ ಮಾಡೋರಿಗೆ ರಜಾ ಕೊಡ್ತೀವಿ. ಹಾಗಾಗಿ ಡೈಲಿ ಊಟ ಅಂದ್ರೆ ಪ್ರತಿ ದಿವಸನೂ ಊಟ ಇರುತ್ತೆ. ಪ್ರತಿ ದಿವಸನೂ ಊಟ ಇರುತ್ತೆ. ಊಟದ ಮತ್ತೆ ಪೂಜೆ ಪ್ರತಿ ದಿವಸನೂ ಇರುತ್ತೆ. ಪ್ರತಿ ದಿವಸ ಪೂಜೆನೂ ಇರುತ್ತೆ. ಮತ್ತು ಇಲ್ಲಿನ ವಿಶೇಷತೆ ಏನಂದರೆ ತುಪ್ಪದ ದೀಪ, ತಿರುಪ್ತಿಯಲ್ಲಿ ಬಿಟ್ಟರೆ ತುಪ್ಪದ ದೀಪ ಇಲ್ಲೇ ತುಪ್ಪದ ದೀಪ ಉರಿಯೋದು. ಇಲ್ಲಿ ಜನ ತಂದುಕೊಡೋ ಅಂಥದ್ದು ತುಪ್ಪದ ದೀಪ ಉರಿಯೋದು. ಯಾವುದೇ ಕಾರಣಕ್ಕೆ ಕೊಂಡು ತುಪ್ಪದ ದೀಪ ಉರಿಸೋಂಥ ಅವಶ್ಯಕತೆ ಇಲ್ಲ. ಮತ್ತು ಅದಕ್ಕಾಗಿ ಈ ಅಡುಗೆಗೆಲ್ಲನೂ ತುಪ್ಪನೇ ಬಳಸ್ತೀವಿ ನಾವು. ತಾತನವರಿಗೆ ಜನ ಕೊಡ್ತಕ್ಕಂಥ ತುಪ್ಪನೇ ಬಳಸ್ತೀವಿ. ಸೊ ಹಾಗಾದ್ರೆ ಇಲ್ಲಿಂದ ದವಸ ಧಾನ್ಯಗಳು ಅಡುಗೆ ಮಾಡ್ತಕ್ಕಂಥದ್ದು ಯಾವ್ದು ಎಲ್ಲ ಕೊಡುಗೆನೆ. ಏನೋ ಬೇರೆ ಮಸಾಲೆ ಇಂಥ ಪದಾರ್ಥಗಳು ಮಾತ್ರ ನಾವು ತಂದು ಹಾಕ್ತೀವಿ ಅಷ್ಟೇ. ಮಕ್ಕಳಿಂದ ಮಕ್ಕಳಾಗಿದ್ದಾವೆ, ಹಾಲಿಂದ ಹಾಲಾಗೈತೆ, ಹಸುವೇನ ಹೆಚ್ಚಕ ಮಾತ್ರ ಈ ಅಪ್ಪನ ಮುಟ್ಲ ಕಟ್ಟಿದ್ರೆ ಕಂಪ್ಲೀಟ್ ಆಗಿ ಹಸು ಆಗ್ತೈತೆ. ರಕ್ತ ಸುರಿತಾ ಇರಲಿ, ಈ ಅಪ್ಪನ ಹೆಸರು ಹೇಳಿದ್ರೆ ಮಾಮೂಲಿ ಹಾಲು ಬರ್ತೈತೆ. ನಿಮ್ಮ ಹೆಸರೇನು? ರಂಗಪ್ಪ ಅಂತ. ನಿಮ್ದೇ ಅವರು? ಕೊಟ್ಟಳ್ಳಿ. ನಿಮ್ದು ಕೊಟ್ಟಳೆ ಅಲ್ಲ? ಕೊಟ್ಟಳ್ಳಿ. ನಾವು ತಾತನವ್ರ ಮರಿ ಮಗನ ಏನು ಹೆಸರು ಹೇಳಿ ನಿಮ್ಮ ಹೆಸರು? ಎಲ್ಲೇ ತೀರೋದ್ರು ಅವರು ಹಳ್ಳಿಗಳಿಂದ ಹೋಗ್ತಾ ಇದ್ದಂತೆ ಜನಗಳಿಗೆ ಕಾಯಿಲೆ ವಾಸಿ ಮಾಡಿ ಎಲ್ಲೇ ತೀರೋದ್ರು ತಗೊಂಬಂದು ಇಲ್ಲೇನೆ ದಫನ್ ಮಾಡ್ಬೇಕಂತ ಅವ್ರಿಗೆ ಮೊದಲನೇ ಸೂಚನೆ ಕೊಟ್ಟಿದ್ರು. ಅದು ಎಷ್ಟು ಜಾಗ ಇದೆ ಇಲ್ಲಿ ದೇವಸ್ಥಾನದ್ದು? ದೇವಸ್ಥಾನಕ್ಕೆ ಸಂಬಂಧಪಟ್ಟಾಗ ಈ ತಕ್ಷಣಕ್ಕೆ ಒಂದು 100 ಅಡಿ ಇದೆ ಅಷ್ಟೇ. ಇನ್ನು ಉಳಿದಿದ್ದೆಲ್ಲ ಶಿಲ್ಘಟ್ಟ, ಕಲ್ಯಾಣಿದೆಲ್ಲನು ಕಲ್ಯಾಣಿ ಎಲ್ಲ ತಾತ ಅವರೇ ಮಾಡಿಸಿದ್ರು, ಕುಂಟೆ ಮಾಡಿಸಿದ್ರು. ಅದನ್ನು ನಾವು ಆಲ್ಟ್ರೇಷನ್ ಮಾಡಿ ಕಲ್ಯಾಣಿ ಮಾಡಿದ್ವಿ. ಬಂದು ಓಟಿ ತಿಮ್ಮಯ್ಯನವರು ಅಂತ ಅವರೇ ದೇವಸ್ಥಾನ ಪ್ರಾರಂಭ ಮಾಡಿದ್ದು ಅಂತ. ಅವ್ರ ಮನೇಲಿ ಇದ್ದಿದ್ದು, ತಾತನವರು ಅವ್ರ ಮನೇಲಿ ಇದ್ದಿದ್ದು. ನಾವು ನಮ್ಮ ಮಾವನವರವರು ಅಲ್ಲಿ ಇದ್ದಿದ್ದು. ಅವರು ಅಲ್ಲಿಂದ ಎಮ್ಮೆ ಮೇಯಿಸ್ಕೊಂಡು ಹಸು ಮೇಯಿಸ್ಕೊಂಡು ಇಲ್ಲಿ ಬಂದು ಮೇಯಿಸ್ತಾ ಇದ್ರು. ಅವ್ರು ತೀರೋದ್ಮೇಲೆ ಈ ಜಾಗದಲ್ಲಿ ಉಣ್ಣಿ ಅವ್ರಿಗೆ ಅಲ್ಲಿ ಇಕ್ಕಿ ಉಪ್ಪು ಸಾಂಬ್ರಾಣಿ ಇದ್ದಾಗ ಅವರು ಹೆಸರುವಾಸ.